ಹುಬ್ಬಳ್ಳಿಯಲ್ಲಿ ನಡೆದ ಘಟನೆ ಇಡೀ ರಾಜ್ಯವೇ ತಲೆ ತಗ್ಗಿಸುವಂತೆ ಮಾಡಿದೆ. ಎಸ್ಐಆರ್ ನಡೆಯುವಾಗ ನಮ್ಮ ಬಿಜೆಪಿ ಕಾರ್ಯಕರ್ತೆ ಒಬ್ಬ ದಲಿತ ಮಹಿಳೆ ಸುಜಾತ ಅವರು BLO ಆಫೀಸರ್ ಆಗಿ ಮ್ಯಾಪಿಂಗ್ ನಡೆಯುವಾಗ ಹೋಗುವ ಅವಕಾಶ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಸುಜಾತ ಅವರು ಹಾಗೂ ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ಅವ್ರ ನಡುವೆ ಏನೋ ಗಲಾಟೆ ನಡೆಯುತ್ತೆ. ಸುವರ್ಣ ಅವರು ಸುಜಾತ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಅವರೇ ಅವ್ರ ಮೇಲೆ ಕೇಸ್ ಹಾಕಿ ಕಾನೂನು ಒತ್ತಡ ಹೇರಿ FIR ರಿಜಿಸ್ಟರ್ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡಿಸ್ತಾರೆ. ಅರೆಸ್ಟ್ ಮಾಡುವ ಸಂದರ್ಭದಲ್ಲಿ ಸುಜಾತ ಅವರನ್ನ ವ್ಯಾನ್ ಒಳಗಡೆ ಹಾಕಿದ ಮೇಲೆ ಅವ್ರನ್ನ ಹ್ಯೂಮಿಲಿಯೇಟ್ ಮಾಡ್ತಾರೆ. ಜಡೆ ಹಿಡಿದು ಅವರನ್ನ ಎಳೆದಾಡಿ ಅವರನ್ನ ವ್ಯವಸ್ಥೆಗೊಳಿಸಿ ಮಾಡ್ತಾರೆ. ಅಂದ್ರೆ ಕಾನೂನು ಸುವ್ಯವಸ್ಥೆ ಅದಕ್ಕೆ ಹೋಗಿದೆ ಅಂತ ನೋಡಿ. ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ಮುಖ್ಯಮಂತ್ರಿಗಳು ಏನ್ ಮಾಡ್ತಿದ್ದಾರೆ, ಗೃಹ ಮಂತ್ರಿಗಳು ಏನ್ ಮಾಡ್ತಿದ್ದಾರೆ? ಅಷ್ಟೇ ಯಾಕೆ, ನಮ್ಮ ರಾಜ್ಯದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ನೀವೇನ್ ಮಾಡ್ತಾ ಇದ್ದೀರಿ? ನಿನ್ನೆ ತಾನೇ ಎಲ್ಲೋ ಭಾಷಣ ಬಿಗಿತಾ ಇದ್ರಿ. ಮಹಿಳೆಯರ ಭದ್ರತೆ ಬಗ್ಗೆ, ಮಹಿಳೆಯರ ಸುರಕ್ಷತೆ ಬಗ್ಗೆ, ಮಹಿಳೆಯರ ಘನತೆ ಬಗ್ಗೆ ನೀವು ಇಷ್ಟೆಲ್ಲ ಮಾತಾಡ್ತಿರಲ್ಲ. ಇವಾಗ ಈ ಮಹಿಳೆಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಈ ಮಹಿಳೆಯ ಘನತೆಗೆ ಧಕ್ಕೆ ಬರುವಂತ ಕೆಲಸ ಪೊಲೀಸ್ ಇಲಾಖೆಯಿಂದ ನಡೀತಾ ಇದೆ. ಅದನ್ನ ಖಂಡಿಸಿ ಅವ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿಸ್ಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಈ ಒಂದು ಘಟನೆಯನ್ನ ಪಾಲಿಟಿಕಲಿ ನೋಡಿದ್ರೆ ಆ ಮಹಿಳೆಗೆ ನ್ಯಾಯ ಕೊಡುವ ರೀತಿಯಲ್ಲಿ ನೋಡ್ಬೇಕಾಗಿತ್ತು. ಇವ್ರಿಗೆ ಎಕ್ಸ್ಪೆಕ್ಟ್ ಆದ್ರೂ ಏನ್ ಮಾಡಕ್ಕಾಗತ್ತೆ? ಇದು ಬರೀ ಒಬ್ರು ಇಬ್ರು ಮಹಿಳೆಯ ರಾಜ್ಯದಲ್ಲಿ ಇಂಥ ಘಟನೆಗಳು ದಿನನಿತ್ಯ ನಡೀತಾ ಇದೆ. ಮೊನ್ನೆ ಯಲಬುರ್ಗದಲ್ಲಿ ನೋಡಿದೆ. ಆಗ್ಲಿ ಇವರ ಕಾಂಗ್ರೆಸ್ ರಮೇಶ್ ಕುಮಾರ್ ರೇಪ್ ಬಗ್ಗೆ ರೇಪ್ ನ ಎಂಜಾಯ್ ಮಾಡಿಕೊಂಡ ಹೇಳ್ತಾರ. ಅಂದ್ರೆ ಮಹಿಳೆಯನ್ನು ಭೋಗದ ವಸ್ತು ಯಾಕೆ ಎಲ್ಲರೂ ಸುಮ್ಮನಿದ್ದಾರೆ? ಯಾಕೆ ಇದರ ಮೇಲೆ ಆಕ್ಷನ್ ತಗೊಂತಾರೆ? ಇದಕ್ಕೆ ಇವರೆಲ್ಲ ಸಾಕ್ಷಿ ಆಗ್ತಾರೆ. ಇದ್ರ ಮೇಲೆ ಆಕ್ಷನ್ ತಗೋಬೇಕಾದ ಸ್ಪೀಕರ್ ಸಾಹೇಬ್ರೆ ಜೋರಾಗಿ ನಗ್ತಾರೆ. ಅಂದ್ರೆ ದಟ್ ವಾಸಂಟ್ ಅ ಜೋಕ್, ದಟ್ ಶೋಸ್ ದ ಸೆಕ್ಯುಲಾರಿಟಿ. ಇವರು ಯಾವ ಒಂದು ಅಂದ್ರೆ ಎಲ್ಲ ಒಂದು ಲಿಮಿಟ್ ಅನ್ನ ಕ್ರಾಸ್ ಮಾಡಿದ್ದಾರೆ. ನಾಚಿಗೆ ಮಾನ ಮರ್ಯಾದೆ ಇವ್ರಿಗೇನು ಇಲ್ವಾ? ಇವ್ರಿಗೆ ಹೇಳೋರು ಕೇಳೋರು ರಾಜ್ಯದಲ್ಲಿ ಯಾರು ಇಲ್ವಾ? ಇದೇ ರೀತಿ ಮುಂದುವರೆದ್ರೆ ಬರುವಂತ ದಿನಗಳಲ್ಲಿ ರಾಜ್ಯದ ಮಹಿಳೆಯರೇ ಇವರಿಗೆ ತಕ್ಕ ಒಂದು ಪಾಠ ಕಲಿಸ್ತಾರೆ. ಅಷ್ಟೇ ಅಲ್ಲ, ಬರುವಂತ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಹೀಗೆ ಮುಂದುವರೆದ್ರೆ ನಮ್ಮ ರಾಜ್ಯಕ್ಕೆ ಇನ್ನೂ ಏನೇನು ದುರಂತ ಕಾದಿದೆ ಗೊತ್ತಿಲ್ಲ. ದೇವರೇ ಕಾಪಾಡಬೇಕು. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ವುಮೆನ್ ಸೇಫ್ಟಿ ಈಸ್ ಅ ಮ್ಯಾಟರ್